என் பேர் லக்ஷ்மம்மா. நாங்கள் அந்தவாடி கிராமத்துலேருந்து பேசுகிறோம். எங்கள் வீட்டுக்கிட்டே ரொம்ப நாளாக ஒரு லைட் கம்பு போட்டு விட்டுருக்காங்க. நிறைய பேருக்கு எல்லாருக்கும் சொல்லணும், யாருமே ஸ்டெப் எடுக்கல. அது மழை ஏதாவது வந்துச்சுன்னா அது இருளெல்லாம் அப்படியே ஷாக் அடிக்கிற மாதிரி தோணுது. வீட்டில் ரொம்ப குழந்தைங்க இருக்காங்க, ஏதாவது ஆகுதான்னு எங்களுக்கு பயமாக இருக்குது. கொஞ்சம் பெரியவங்கெல்லாம் இது பார்த்து ஒரு ஸ்டெப் எடுக்கணும்னு கேட்டுக்கிறோம். அது எவ்வளோ முடியுமோ அவ்வளோ சீக்கிரமாக இது கொஞ்சம் பார்க்கணுன்னு கேட்டுக்கிறோம். மழை வந்துச்சுனாலே அப்படிதான் அதாகும். மழை வந்துச்சுன்னா இந்த கேட்டு இந்த காம்பவுண்ட் எது தொட்டாலும் எகுத்தடிக்கிற மாதிரியே தோணும். மழை வந்துச்சா அப்படிதான் ஆகும். மழை இல்லைன்னா ஒன்றும் பிரச்சனை இல்லை, மழை வரும்போது அந்த மாதிரி ஆகும். எங்களுக்கு பயமா இருக்கும், வீட்டில் குழந்தைங்க இருக்கிறாங்க. இதெல்லாம் பெரியவங்க பார்த்து கொஞ்சம் ஸ்டெப் எடுக்கணும்னு கேட்டுக்கிறோம். ரொம்ப நாளாக சொல்லிட்டு இருக்கோம், யாரும் ஸ்டெப் எடுக்கல. இதுக்கு மேலாச்சும் கொஞ்சம் பார்த்து இது பண்ணணும்னு நினைக்கிறோம். ಹೇಳು. ನನ್ನ ಹೆಸರು ಸುಧಾ. ನಾನು ಅಂದವಾಡಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಲೈಟ್ ಕಂಬ ತುಂಬಾ ದಿವಸ ಆಯ್ತು ಹಾಕಿ. ಅದು ಮಳೆ ಬಂದ್ರೆ ಸಾಕು ಅರ್ಥೊಡೆಯುತ್ತೆ. ತುಂಬಾ ದಿವಸದಿಂದ ಹೇಳ್ಕೊಂಡೇ ಇದ್ದೀವಿ ಗೌರ್ಮೆಂಟ್ಗೆ, ಎಲ್ಲಾರ್ಗು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಅದು ಅರ್ಥ ಹೊಡಿತಾನೆ ಇದೆ. ಮಕ್ಳಿರೋದಕ್ಕೆ ಭಯ ಆಗ್ತಾ ಇದೆ, ದೊಡ್ಡವ್ರು ಇದ್ದಾರೆ, ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಕೇಳಿದ್ರೆ ಕಾಸು ಕಟ್ಬೇಕು 50,000 ಅಂತ ಹೇಳ್ತಾರೆ. ಎಲ್ಲಿಂದ ಅಷ್ಟು ದುಡ್ಡು ತರಕಾಗುತ್ತೆ? ಇದು ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಇದು ಮಾಡಿ ಚೇಂಜ್ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಮಕ್ಳು ಮರಿ ಇರೋ ಜಾಗ, ಓಡಾಡೋ ಜಾಗ, ಮೇನ್ ರೋಡ್ ಬೇರೆ, ಗಾಡಿಗಳೆಲ್ಲ ತಳ್ತಾರೆ. ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅವತ್ತು ನಮ್ಮನ್ನೇನು ಕೇಳಲೇ ಇಲ್ಲ, ಹಾಕ್ಬಿಟ್ಟಿದ್ದಾರೆ. ವಯಸ್ಸಾದವ್ರು ಇದಾರೆ, ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿ ಓಡಾಡೋದಕ್ಕೆ. ಯಾರನ್ನು ಕೇಳಲಿಲ್ಲ ಮಾಡ್ಲಿಲ್ಲ, ಅವ್ರ ಪಾಡ್ಗೆ ಅವ್ರು ಹಾಕ್ಬಿಟ್ರಿ. ಇವತ್ತು ನಮ್ಮ ದುಡ್ಡು ನಾವು ಕೂಲಿ ಮಾಡ್ಕೊಂಡು ತಿನ್ನೋರೆ. 50,000 ಲಕ್ಷ ಕೇಳಿದ್ರೆ ಎಲ್ಲಿಂದ ತಗೊಂಡ್ಕೊಳ್ಳೋಣ? ಈ ಗೌರ್ಮೆಂಟ್ ಏನೋ 5,000 10,000 ಆದ್ರೆ ಎಷ್ಟೋ ಜಾಗದಲ್ಲಿ ಕೇಳ್ತಾನೆ ಇದೀವಿ. ನಮ್ಮ ದೊಡ್ಡ ವಿಷಯ ಅವ್ರಗ ನಮ್ಮ ಹತ್ರ ದುಡ್ಡು ಕೇಳಿದ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲಿ ಹೋಗೋಣ? ಸ್ವಲ್ಪ ಗೌರ್ಮೆಂಟ್ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಯಾಕಂದ್ರೆ ಈಗ ಈ ತರ ಆಗುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಏನಾದ್ರು ತೊಂದ್ರೆ ಆದ್ಮೇಲೆ ಮಾಡೋದಲ್ಲ, ತೊಂದ್ರೆ ಆಗಕ್ ಮುಂಚೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಎಲ್ಲ ಆದ್ಮೇಲೆ ಅಯ್ಯೋ ಆಗೋಯ್ತಲ್ಲ ಅಂತ ಬಡ್ಕೊಳೋದ್ರಲ್ಲಿ ಏನಿಲ್ಲ. ಏನೇನ್ ತೊಂದ್ರೆ ಆಗಕ್ ಮುಂಚೆ ತಾನೇ ಹೆಲ್ಪ್ ಮಾಡ್ಬೇಕು ಯಾರೇ ಆಗ್ಲಿ. ಅದಕ್ಕೆ ಹೇಳ್ತಾ ಇದ್ವಿ, ಸ್ವಲ್ಪ ಅದು ನೋಡಿ ಏನಾದ್ರೂ ಮಕ್ಳು ಮರಿಗೆ ಏನೇನ್ ತೊಂದ್ರೆ ಆದಾಗ ಅಯ್ಯೋ ಹಿಂಗ್ ಹೇಳಿದ್ವಿ, ಜೀವ ಹೋದ್ರೆ ಜೀವ ಬರುತ್ತಾ? ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊಂತೀವಿ. ಆ ಕಂಬನ್ ಸೈಡ್ ಹಾಕ್ಬೇಕಂತ ಕೇಳ್ಕೊಂತೀವಿ. ಅಷ್ಟೇ.